ನೆಹರು ಬರೆದಿರುವ ಪತ್ರಗಳನ್ನ ಸೋನಿಯಾ ಗಾಂಧಿ ತನ್ನ ಮನೆಗೆ ತರಿಸಿಕೊಂಡಿದ್ಯಾಕೆ? ಭಾರತದ ಸಮಗ್ರ ಇತಿಹಾಸವನ್ನ ತಿಳಿಯುವ ನಿಟ್ಟಿನಲ್ಲಿ ಈ ಪತ್ರಗಳು ಬಹಳ ಮುಖ್ಯ. ಎಡ್ವಿನ್ ಮೌಂಟ್ ಬ್ಯಾಟನ್ಗೂ ನೆಹರುಗೂ ಏನು ಸಂಬಂಧ? ಗಾಂಧೀಜಿ, ಜಿನ್ನಾ, ನೆಹರು, ಎಡ್ವಿನ್ ಮೌಂಟ್ ಬ್ಯಾಟನ್ ಏನು ಚರ್ಚೆ ಮಾಡಿದ್ರು? ನೆಹರು ಬರೆದಿರುವ ಪತ್ರಗಳಲ್ಲಿ ಅಂತದ್ದೇನಿದೆ? ಸೋನಿಯಾ ಗಾಂಧಿಗೆ ಕಾದಿದ್ಯಾ ಕಾನೂನು ಕುಣಿಕೆ? ನಮಸ್ಕಾರ. ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಈಗ ಕಾನೂನು ಸಮರಕ್ಕೆ ಸಿದ್ಧವಾಗಿದೆ. ಈಗಾಗಲೇ ಕಾನೂನು ಕುಣಿಕೆಯಲ್ಲಿ ಸಿಕ್ಕಾಕಿಕೊಂಡಿರುವಂತಹ ಸೋನಿಯಾ ಗಾಂಧಿ ಅವರಿಗೆ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಗಾಂಧಿ ಕುಟುಂಬಕ್ಕೆ ಏನೀ ಸಂಕಷ್ಟ ಅಂತ ಹೇಳಿದ್ರೆ, 1971ರಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯಕ್ಕೆ ನೆಹರು ಅವರು ಬರೆದಿರುವಂತಹ ಕೆಲವೊಂದಿಷ್ಟು ಪತ್ರಗಳನ್ನ ಕೊಡುಗೆಯಾಗಿ ನೀಡಿದ್ರು. ಅದರಲ್ಲಿ ನೆಹರು ಅವರು ಯಾರಿಗೆಲ್ಲ ಪತ್ರಗಳನ್ನ ಬರೆದಿದ್ರು ಅಂತ ಹೇಳಿದ್ರೆ, ಎಡ್ವಿನ್ ಮೌಂಟ್ ಬ್ಯಾಟನ್, ಆಲ್ಬರ್ಟ್ ಐನ್ಸ್ಟೈನ್, ಜಯಪ್ರಕಾಶ್ ನಾರಾಯಣ್, ವಿಜಯಲಕ್ಷ್ಮಿ ಪಂಡಿತ್, ಬಾಬು ಜಗಜೀವನ್ ರಾಮ್ ಸೇರಿದಂತೆ ಅನೇಕರಿಗೆ ಪತ್ರವನ್ನ ಬರೆದಿದ್ರು. ಆದ್ರೆ 2008ರಲ್ಲಿ ಸೋನಿಯಾ ಗಾಂಧಿ ಅವರು 51 ಪೆಟ್ಟಿಗೆಗಳಲ್ಲಿರುವಂತಹ ಈ ಎಲ್ಲಾ ಪತ್ರಗಳನ್ನ ತಮ್ಮ ಮನೆಗೆ ತರಿಸಿಕೊಂಡಿದ್ರು. ಈಗ ಆ ಲೆಟರ್ಸ್ ಎಲ್ಲ ಸೋನಿಯಾ ಗಾಂಧಿ ಅವರ ಹತ್ರ ಇದೆ. ಈ ಮ್ಯೂಸಿಯಂನವರು ಪ್ರತಿ ವರ್ಷ ಸಭೆಯನ್ನ ನಡೆಸ್ತಾರೆ. ಅದೇ ರೀತಿಯಾಗಿ 2024ರಲ್ಲಿ ಒಂದು ಸಭೆಯನ್ನ ನಡೆಸಿದ್ರು. ಆ ಸಭೆಯ ಅಧ್ಯಕ್ಷತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ವಹಿಸಿಕೊಂಡಿದ್ರು. ಇನ್ನು ಆ ಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್, ರಾಜನಾಥ್ ಸಿಂಗ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು. ಸೊ ಆ ಸಭೆಯಲ್ಲಿ ಇವರೆಲ್ಲ ಸೇರಿ ಒಂದು ಚರ್ಚೆಯನ್ನ ಮಾಡ್ತಾರೆ. ಏನ್ ಚರ್ಚೆ ಅಂತ ಹೇಳಿದ್ರೆ, ನೆಹರು ಅವರು ಬರೆದಿರುವಂತಹ ಪತ್ರ ಈಗ ಸೋನಿಯಾ ಗಾಂಧಿ ಅವರ ಬಳಿ ಇದೆ, ಆ ಪತ್ರಗಳನ್ನ ಮ್ಯೂಸಿಯಂಗೆ ವಾಪಸ್ ತರಿಸಿಕೊಳ್ಳಬೇಕು ಅಂತ ಹೇಳಿ ಇವರೊಂದು ಚರ್ಚೆಯನ್ನ ನಡೆಸ್ತಾರೆ. ಸೊ ಇದಾದ ನಂತರ ಪ್ರಧಾನಮಂತ್ರಿಗಳ ಸಂಗ್ರಹಾಲಯ ಮತ್ತು ಗ್ರಂಥಾಲಯ ಸೊಸೈಟಿಯ ಸದಸ್ಯ ಪ್ರೊಫೆಸರ್ ರಿಜ್ವಾನ್ ಖಾದ್ರಿ, ಇವರು ಇತಿಹಾಸಕಾರ ಕೂಡ ಹೌದು, ಇವರು ಸೋನಿಯಾ ಗಾಂಧಿ ಅವರಿಗೆ ಒಂದು ಲೆಟರ್ ಅನ್ನ ಬರೀತಾರೆ. ಆ ಲೆಟರ್ನಲ್ಲಿ ಭಾರತದ ಸಮಗ್ರ ಇತಿಹಾಸವನ್ನ ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ನಮಗೆ ಈ ಲೆಟರ್ಸ್ಗಳ ಅವಶ್ಯಕತೆ ಇದೆ. ಈ ಲೆಟರ್ಸ್ ಬಹಳ ಪ್ರಮುಖವಾಗಿದೆ. ಹಾಗಾಗಿ ನಮಗೆ ಆ ಪತ್ರಗಳನ್ನ ಹಿಂದಿರುಗಿಸಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನ ಬರೀತಾರೆ. ಆದ್ರೆ ಇವರು ಬರೆದಿರುವಂತಹ ಈ ಲೆಟರ್ಗೆ ಸೋನಿಯಾ ಗಾಂಧಿ ಅವರಿಂದ ಯಾವುದೇ ರೀತಿಯಾಗಿರುವಂತಹ ಪ್ರತಿಕ್ರಿಯೆ ಬರೋದಿಲ್ಲ. ಇದಾದ 3 ತಿಂಗಳ ನಂತರ ಮತ್ತೆ ರಿಜ್ವಾನ್ ಖಾದ್ರಿ ಅವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಸಂಪರ್ಕಿಸ್ತಾರೆ. ನೀವು ನಮಗೆ ಆ ಲೆಟರ್ಸ್ ಅನ್ನ ಕೊಡದಿದ್ರೂ ಪರವಾಗಿಲ್ಲ, ಬದಲಾಗಿ ಅದರ ಡಿಜಿಟಲ್ ಪ್ರತಿಗಳನ್ನಾದ್ರೂ ನಮಗೆ ನೀಡಿ ಅಂತ ಕೇಳಿಕೊಳ್ತಾರೆ. ಇದಕ್ಕೂ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರೋದಿಲ್ಲ. ಇದಾದ ಮೇಲೆ ಆ ಮ್ಯೂಸಿಯಂನ ಅಧಿಕಾರಿಗಳೆಲ್ಲ ಸೇರಿ, ಆಡಳಿತ ಮಂಡಳಿಯವರೆಲ್ಲ ಸೇರಿ ಒಂದು ಪತ್ರವನ್ನ ಬರೀತಾರೆ ಸೋನಿಯಾ ಗಾಂಧಿ ಅವರಿಗೆ, ಪತ್ರಗಳನ್ನ ನಮಗೆ ವಾಪಸ್ ನೀಡಿ ಅಂತ ಹೇಳಿ. ಇದಕ್ಕೂ ಸೋನಿಯಾ ಗಾಂಧಿ ಅವರಿಂದ ಪ್ರತಿಕ್ರಿಯೆ ಇರೋದಿಲ್ಲ. ನಮಗೆ ಭಾರತದ ಇತಿಹಾಸವನ್ನ ಅಧ್ಯಯನ ಮಾಡುವ ಕುರಿತಾಗಿ ಈ ಪತ್ರಗಳ ಅವಶ್ಯಕತೆ ಇದೆ, ಈ ಪತ್ರಗಳು ಬಹಳ ಪ್ರಮುಖವಾಗಿದೆ ಅಂತ ಹೇಳಿ ಅಲ್ಲಿರುವ ಮ್ಯೂಸಿಯಂನ ಅಧಿಕಾರಿಗಳ ಹತ್ರ ನಮಗೆ ಆ ಪತ್ರಗಳನ್ನ ನೀಡಿ ಅಂತ ಕೇಳಿಕೊಂಡಾಗ, ಆ ಮ್ಯೂಸಿಯಂನ ಅಧಿಕಾರಿಗಳು ನಿಮಗೆ ನಾವು ಈ ಲೆಟರ್ಗಳನ್ನ ಕೊಡಬೇಕಾದ್ರೆ ಅದಕ್ಕೆ ಸೋನಿಯಾ ಗಾಂಧಿ ಅವರ ಪರ್ಮಿಷನ್ ಬೇಕು ಅಂತ ಹೇಳ್ತಾರಂತೆ. ಈ ವಿಚಾರವನ್ನ ಸ್ವತಃ ಖಾದ್ರಿ ಅವರೇ ಹೇಳ್ಕೊಂಡಿದ್ದಾರೆ. ಸೊ ಸೋನಿಯಾ ಗಾಂಧಿ ಅವರು ಈ ರೀತಿ ಮಾಡಿದ್ರಿಂದಾಗಿ, ಆ ಪತ್ರಗಳನ್ನ ವಾಪಸ್ ನೀಡದೇ ಇದ್ದಿದ್ರಿಂದಾಗಿ ಮ್ಯೂಸಿಯಂನ ಮುಖ್ಯಸ್ಥರು ಮತ್ತು ಅಧಿಕಾರಿಗಳೆಲ್ಲ ಸೇರಿ ಈಗ ಕಾನೂನು ಸಮರಕ್ಕೆ ಸಿದ್ಧರಾಗಿದ್ದಾರೆ. ಈ ಎಲ್ಲ ಪತ್ರಗಳನ್ನ ಸ್ವತಃ ಇಂದಿರಾ ಗಾಂಧಿಯವರೇ ಮ್ಯೂಸಿಯಂಗೆ ಕೊಡುಗೆಯಾಗಿ ನೀಡಿದ್ದು. ಇದನ್ನ ಇನ್ನೊಬ್ರು ಬಂದು ವಾಪಸ್ ತೆಗೆದುಕೊಂಡು ಹೋಗೋದಕ್ಕೆ ಆಗಲ್ಲ ಅಂತ ಮ್ಯೂಸಿಯಂನ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೋನಿಯಾ ಗಾಂಧಿ ಅವರು ನೆಹರು ಅವರು ಬರೆದಿರುವಂತಹ ಪತ್ರಗಳನ್ನ ಯಾಕೆ ತಮ್ಮ ಮನೆಗೆ ತರಿಸಿಕೊಂಡ್ರು? ಈ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾನೆ ಬಂದಿದೆ. ಇತಿಹಾಸಕಾರರು ಈ ಪತ್ರಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಭಾರತದ ವಿಭಜನೆಯ ಸಂದರ್ಭದಲ್ಲಿ ಗಾಂಧೀಜಿಯವರ ಬಗ್ಗೆ, ನೆಹರು ಅವರ ಬಗ್ಗೆ ಮತ್ತು ಜಿನ್ನಾ ಅವರ ಬಗ್ಗೆ ಮೌಂಟ್ ಬ್ಯಾಟನ್ ಅವರು ಯಾವ ರೀತಿ ಅಭಿಪ್ರಾಯವನ್ನ ಹೊಂದಿದ್ರು ಅನ್ನೋದ್ರ ಬಗ್ಗೆನ ಸಂಪೂರ್ಣ ವಿವರಣೆ ಈ ಪತ್ರಗಳಲ್ಲಿ ಇರಬಹುದು ಅಂತ ಹೇಳಿ ಇತಿಹಾಸಕಾರರು ಊಹೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದರ ಜೊತೆಗೆ ಭಾರತದ ವಿಭಜನೆಯ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್, ಗಾಂಧೀಜಿ, ನೆಹರು ಮತ್ತು ಜಿನ್ನಾ ಅವರ ನಡುವೆ ಯಾವ ರೀತಿ ಚರ್ಚೆಗಳು ಏರ್ಪಟ್ಟುವು ಅನ್ನೋದ್ರ ಬಗ್ಗೆ ಮಾಹಿತಿ ಇರಬಹುದು ಅಂತ ಚರ್ಚೆಗಳು ನಡೀತಾ ಇದೆ. ಸೊ ಭಾರತದ ಇತಿಹಾಸದ ದೃಷ್ಟಿಯಿಂದ ಈ ಪತ್ರಗಳು ಬಹಳ ಮುಖ್ಯ, ಹಾಗಾಗಿ ಈ ಪತ್ರಗಳು ಸರ್ಕಾರದ ವ್ಯಾಪ್ತಿಗೆ ಬರಬೇಕು ಅನ್ನುವಂಥದ್ದು ಇತಿಹಾಸಕಾರರ ವಾದ.
ಇದನ್ನ ಬಿಟ್ಟರೆ ನೆಹರು ಅವರು ಎಡ್ವಿನಾ ಮೌಂಟ್ ಬ್ಯಾಟನ್ವರಿಗೆ ಬರೆದಿರುವಂತಹ ಕೆಲವು ಪತ್ರಗಳು ಕೂಡ ಅದರಲ್ಲಿ ಇದೆ. ಸೊ ನೆಹರು ಅವರ ಖಾಸಗಿ ವಿಚಾರಗಳು ಬಹಿರಂಗ ಆಗುತ್ತೆ ಅನ್ನೋದರ ಭಯದಲ್ಲೇನಾದರೂ ಸೋನಿಯಾ ಗಾಂಧಿಯವರು ಈ ಪತ್ರಗಳನ್ನು ಮನೆಗೆ ತರಿಸಿಕೊಂಡು ಇಟ್ಕೊಂಡಿದ್ದಾರಾ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾದ್ರೆ ಎಡ್ವಿನಾ ಮೌಂಟ್ ಬ್ಯಾಟನ್ ಮತ್ತು ನೆಹರು ಅವರಿಗೆ ಏನು ಸಂಬಂಧ? ಭಾರತದ ವೈಸರಾಯ್ ಆಗಿದ್ದಂತಹ ಲಾರ್ಡ್ ಲೂಯಿಸ್ ಮೌಂಟ್ ಬ್ಯಾಟನ್ನ ಪತ್ನಿಯೇ ಈ ಎಡ್ವಿನಾ ಮೌಂಟ್ ಬ್ಯಾಟನ್. ಈ ಎಡ್ವಿನಾ ಮೌಂಟ್ ಬ್ಯಾಟನ್ಗೂ ಮತ್ತು ನೆಹರು ಅವರಿಗೂ ಅವಿನಾಭಾವ ಸಂಬಂಧ ಇತ್ತು ಅಂತ ಹೇಳಿ ಬಹಳ ಹಿಂದಿನಿಂದಲೂ ಅನೇಕ ಚರ್ಚೆಗಳು ಆಗ್ತಾನೆ ಬಂದಿದೆ. ನೆಹರು ಅವರು ಬರೆದಿರುವಂತಹ ಪತ್ರಗಳಲ್ಲಿ ಏನಿದೆ ಅನ್ನೋದು ಬಹಿರಂಗ ಆಗದೇ ಇದ್ರೂ ಎಡ್ವಿನಾ ಮೌಂಟ್ ಬ್ಯಾಟನ್ ಅವರ ಮಗಳು ಪಮೇಲಾ ಮೌಂಟ್ ಬ್ಯಾಟನ್ ಒಂದು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದಲ್ಲಿ ನೆಹರು ಮತ್ತು ತನ್ನ ತಾಯಿ ಎಡ್ವಿನಾ ಮೌಂಟ್ ಬ್ಯಾಟನ್ನ ನಡುವಿನ ಸಂಬಂಧವನ್ನ ಆಕೆ ಬರೀತಾಳೆ. ಸೊ ಪಮೇಲಾ ಮೌಂಟ್ ಬ್ಯಾಟನ್ ಬರೆದಿರುವಂತಹ ಪುಸ್ತಕವನ್ನ ಓದಿದ್ರೆ ನೆಹರು ಅವರು ಎಡ್ವಿನಾ ಮೌಂಟ್ ಬ್ಯಾಟನ್ಗೆ ಬರೆದಿರುವಂತಹ ಪತ್ರಗಳಲ್ಲಿ ಏನಿದೆ ಅನ್ನುವಂಥದ್ದನ್ನ ಊಹೆ ಮಾಡಬಹುದು. ಪಮೇಲಾ ಮೌಂಟ್ ಬ್ಯಾಟನ್ ತನ್ನ ಪುಸ್ತಕದಲ್ಲಿ ಏನ್ ಬರ್ಕೊಳ್ತಾರೆ ಅಂತ ಹೇಳಿದ್ರೆ, ನನ್ನ ತಾಯಿ ಮತ್ತು ನೆಹರು ಅವರ ನಡುವೆ ಪ್ರೀತಿ ಇತ್ತು, ಆದರೆ ಯಾವುದೇ ರೀತಿಯ ದೈಹಿಕ ಸಂಬಂಧ ಇರಲಿಲ್ಲ. ಅವರಿಬ್ಬರ ಪ್ರೀತಿ ಊಹೆಗೂ ಮೀರಿದ್ದು, ಅದನ್ನ ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಬರೆದಿದ್ರು. ಅವರಿಬ್ಬರ ಸಂಬಂಧ ಏಕಾಂಗಿತನವನ್ನ ಹೋಗಲಾಡಿಸುವಲ್ಲಿ ಪ್ರಮುಖ ಭಾಗವಾಗಿತ್ತು ಅಂತ ಪಮೇಲಾ ಅವರು ಬರ್ಕೊಂಡಿದ್ದಾರೆ. ತನ್ನ ತಾಯಿ ತೀರ್ಕೊಂಡಾಗ ನೆಹರು ಅವರು ಭಾರತದ ಸೇನೆಯ INS ತ್ರಿಶೂಲನ್ನ ಕಳುಹಿಸಿ ತನ್ನ ತಾಯಿಗೆ ಗೌರವವನ್ನು ಸಲ್ಲಿಸಿದ್ರು ಅಂತ ಹೇಳಿ ಪಮೇಲಾ ಮೌಂಟ್ ಬ್ಯಾಟನ್ ಬರ್ಕೊಂಡಿದ್ದಾರೆ. ಸೊ ಭಾರತದ ಇತಿಹಾಸದ ಬಗ್ಗೆ, ವಿಭಜನೆಯ ಸಂದರ್ಭದಲ್ಲಿ ಆದಂತಹ ಕೆಲವು ಘಟನೆಗಳ ಬಗ್ಗೆ ಈ ಪತ್ರಗಳಲ್ಲಿ ಮಾಹಿತಿ ಇರಬಹುದು ಅಂತ ಇತಿಹಾಸಕಾರರು ಊಹೆ ಮಾಡ್ತಿದ್ದಾರೆ. ಹಾಗಾಗಿ ಈ ಪತ್ರಗಳು ಭಾರತದ ಇತಿಹಾಸವನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ನಮಗೆ ಅವಶ್ಯಕ ಅಂತ ಹೇಳಿ ಮ್ಯೂಸಿಯಂನ ಅಧಿಕಾರಿಗಳು, ಮುಖ್ಯಸ್ಥರು ಹೇಳಿದ್ದಾರೆ. ಇದಕ್ಕೆ ಸೋನಿಯಾ ಗಾಂಧಿಯವರು ಪ್ರತಿಕ್ರಿಯೆಯನ್ನೇ ನೀಡಲಿಲ್ಲ. ಹಾಗಾಗಿ ಈಗ ಮ್ಯೂಸಿಯಂನ ಮುಖ್ಯಸ್ಥರೆಲ್ಲ ಸೇರಿಕೊಂಡು ಕಾನೂನು ಸಮರಕ್ಕೆ ಸಿದ್ಧರಾಗಿದ್ದಾರೆ. ಒಂದು ವೇಳೆ ಇವರೇನಾದರೂ ಕಾನೂನು ಪ್ರಕಾರವಾಗಿ ಮುಂದುವರಿದ್ರು ಅಂತ ಹೇಳಿದ್ರೆ ಗಾಂಧಿ ಕುಟುಂಬಕ್ಕೆ ಇದು ಬಹಳ ದೊಡ್ಡ ಏಟಾಗಿ ಪರಿಣಮಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.